ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಮನಸ್ಸಲ್ಲಿ ಒಂದು ಸತ್ಯ ಹೊಳೆಯುತ್ತೆ. ಆ ಸತ್ಯವನ್ನು ಹೇಳೋದು ಹೇಗೆ? ಆ ಸತ್ಯವನ್ನು ಹೇಳಬೇಕಾದ್ರೆ ಭಾಷೆ ನಮಗೆ ಬೇಕೇ ಬೇಕು, ಶಬ್ದಗಳು ನಮಗೆ ಬೇಕೇ ಬೇಕು. ಆದರೆ ಆ ಸತ್ಯವನ್ನು ಹೇಳುವಾಗ ಅದಕ್ಕೆ ಭಾಷೆಯ ಬಟ್ಟೆ ಕೊಡುತ್ತೆ. ಹಾಗಾಗಿ ನಮ್ಮ ಮನಸ್ಸಲ್ಲಿ ಇರೋದನ್ನು ಇರುವ ಹಾಗೆ ಹೇಳೋದಕ್ಕೆ ಆಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸರಿಯಾದ ಶಬ್ದಗಳು ಸಿಗೋಲ್ಲ. ಅದು ನಾನಾ ರೀತಿಯ ಅಲಂಕಾರವನ್ನು ತೊಟ್ಟು ಬಹುಶಃ ವಿರೂಪವಾಗುತ್ತೋ ಏನೋ ಗೊತ್ತಿಲ್ಲ. ಬ್ಯಾಂಬರ್ಗ್ ತನ್ನ ಉಪನ್ಯಾಸ ಸರಣಿಯ 3ನೆಯ ಉಪನ್ಯಾಸದಲ್ಲಿ ಜೆನ್ನಿ ಏರ್ಪನ್ಬೆಕ್ ಮಾತು ಮೌನ ಎಂಬ ವಿಷಯದ ಕುರಿತು ಮಾತಾಡ್ತಾನೆ. ಕತೆ ಕವಿತೆ ಬರೆಯುವ ಪ್ರತಿಯೊಬ್ಬರೂ ಭಾಷೆಯಲ್ಲಿ ಕಟ್ಟಿಕೊಡಬಹುದಾದ ಮೌನದ ಬಗ್ಗೆ ಆಳವಾದ ಅರಿವನ್ನು ಇಟ್ಟುಕೊಳ್ಳೋದು ಅಗತ್ಯ. ಒಬ್ಬ ಲೇಖಕ ಎಷ್ಟೇ ಚೆನ್ನಾಗಿ ಕಥೆ ಬರೆಯಬಹುದು, ಕವಿತೆಗಳನ್ನು ಬರೆಯಬಹುದು, ಆದರೆ ಅದರಲ್ಲಿ ಮೌನ ಇಲ್ಲದೆ ಇದ್ದರೆ ಅದು ಓದುಗನ ಜೊತೆ ಮಾತನಾಡಬಲ್ಲ ಶಕ್ತಿಯನ್ನು ಹೊಂದಿರೋದಿಲ್ಲ. ಅದು ಹಾಳೆಯ ಮೇಲೆಯಷ್ಟೇ ಉಳಿಯುತ್ತೆ ಅಂತ ಹೇಳ್ತಾರೆ ನರೇಂದ್ರ ಪೈ ಅವರು. ಕಾವ್ಯ ಸಂಭವ ಒಂದು ಅಪರೂಪದ ಕೃತಿ, ಕನ್ನಡದಲ್ಲಿ ಪ್ರಕಟವಾಗಿದೆ. ಕವಿಯ ಟಿಪ್ಪಣಿ ಪುಸ್ತಕ. ಇಡೀ ಪುಸ್ತಕದಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ ಅಂತ ಹೇಳ್ತಾರೆ ನರೇಂದ್ರ ಪೈ. ಆದರೆ ಕಾವ್ಯದ ಬಗ್ಗೆ ಸೂಕ್ಷ್ಮ ಒಳನೋಟವನ್ನು ಕೊಡುವಂಥ ಅನೇಕ ಜನರ ಲೇಖನಗಳು ಏನಿದೆ, ಕವನಗಳು ಏನಿದೆ, ಕಥೆಗಳು ಏನಿದೆ, ಅವುಗಳನ್ನು ಸಂಗ್ರಹಿಸಿ ಅವುಗಳಲ್ಲಿರ್ತಕ್ಕಂಥ ಸೂಕ್ಷ್ಮಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಹಾಗಾಗಿ ಕಥೆಗಾರರು ಮತ್ತು ಕವನಗಳನ್ನು ಬರೀಬೇಕು ಅಂತ ಉತ್ಸಾಹ ಇಟ್ಕೊಂಡಿರ್ತಕ್ಕಂಥ ಕವಿಗಳು ಒಮ್ಮೆ ಕಾವ್ಯ ಸಂಭವ ಎನ್ನುವ ಈ ಒಂದು ಕೃತಿಯನ್ನು ಗಂಭೀರವಾಗಿ ಅಧ್ಯಯನ ಮಾಡ್ತು ಅಂದರೆ ಅವರು ಪರಿಪಕ್ವ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ ಮಾಡಿಕೊಂಡು ಬಿಡೋಣ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ ಬಿ. ನಾನು ಬೆಂಗಳೂರು ಗುಬ್ಬಲಾಳದಿಂದ ಬಂದಿದ್ದೇನೆ. ನಾನು ಕರ್ನಾಟಕ ಬ್ಯಾಂಕ್ ರಘುನಳ್ಳಿ ಶಾಖೆಯಲ್ಲಿ ಸಹಾಯಕ ವ್ಯವಸ್ಥಾಪಕಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು ಮತ್ತು ಹಾಡನ್ನು ಕೇಳುವುದು. ಮಾನಸ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ ಎಲ್ಲರಿಗೂ. ನಾನು ಸಿದ್ದಣ್ಣ ವಾಲಿಶೆಟ್ಟಿ, ಬೆಳಗಾವಿಯಿಂದ ಬಂದಿದ್ದೇನೆ. ಮಹಾಂತೇಶ್ ನಗರ ರಹವಾಸಿಗಳ ಸಂಘದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರವೃತ್ತಿಯಲ್ಲಿ ಕೃಷಿಕರನು ನಾನು ಹೌದು. ಹಾಗೆಯೇ ಪುಸ್ತಕಗಳನ್ನು ಓದುವುದು ಹಾಗೂ ವಿವಿಧ ಸ್ಥಳಗಳಿಗೆ ಭೇಟಿ ಕೊಡುವುದು ನನ್ನ ಹವ್ಯಾಸ ಹಾಗೂ ಕ್ರಿಕೆಟಲ್ಲಿ ಆಸಕ್ತಿಯನ್ನು ಹೊಂದಿದ್ದೇನೆ. ಸಿದ್ದಣ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನಾ ಬಿ.ವಿ. ನಾನು ಚಿತ್ರದುರ್ಗದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಸಂಗೀತ ಕೇಳುವುದು ಮತ್ತು ಮನೆ ಅಂಗಳದಲ್ಲಿ ಗಿಡಗಳನ್ನು ಬೆಳೆಸುವುದು. ಚಂದನಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು. ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬೆಂಗಳೂರಿನ ಶಿವಾನಂದ ನಗರದಲ್ಲಿ ಇರ್ತಕ್ಕಂಥ ಎ.ವಿ. ಅಣ್ಣ ಅಪ್ಪಯ್ಯ ಶೆಟ್ಟಿ ಮತ್ತು ಜೆ.ಎಸ್. ಅನುರಾಧ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಗೋಪಾಲಕೃಷ್ಣ ಕುಂಟಿನಿ ಅವರು ಬರೆದ ಓನ್ಲಿ ಪಾಲಿಟಿಕ್ಸ್ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಮೊದಲ ಪ್ರಶ್ನೆ: ಕರ್ನಾಟಕದ ಯುವತಿಯರು ಮೋಸ ಮಾಡುವುದರಲ್ಲಿ ಸಿದ್ಧಹಸ್ತರು ಎಂದು ಯಾರು ಹೇಳಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಸೋಮದೇವ ಸೂರಿ, ಜಲ್ಹಣ, ಶಮೀಶ್ವರ, ರಾಜಶೇಖರ.
ಮೊದಲಿಗೆ ಬಜರುತ್ತಿದ್ದಾರೆ ಚಂದನ, ಆನಂತರ ಸಿದ್ದಣ್ಣ. ಆಯ್ಕೆ 3 ಕ್ಷೇಮೀಶ್ವರ. ಕ್ಷೇಮೀಶ್ವರ ಅಂತ ಹೇಳ್ತಾ ಇದ್ದಾರೆ ಸಿದ್ದಣ್ಣ. ಆಯ್ಕೆ 2 ಜಲ್ಹನ. ಜಲ್ಹಣ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸೋಮದೇವ ಸೂರಿ ಆಗಿತ್ತು. ಕ್ರಿಸ್ತಶಕ 860ರಲ್ಲಿ ಯಶಸ್ತಿಲಕ ಚಂಪು ಅಂತಕ್ಕಂಥ ಒಂದು ಕಾವ್ಯ. ಆ ಕಾವ್ಯದಲ್ಲಿ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಸ್ವಭಾವ, ಪ್ರಧಾನ ಸ್ವಭಾವ ಏನು ಅನ್ನೋದರ ಬಗ್ಗೆ ಆತ ಆ ಮಾಹಿತಿಯನ್ನು ತಿಳಿಸ್ತಾ ಹೇಳ್ತಾನೆ. ವನವಾಸಿಯೋ ಅದೀಕ್ಷಣ ವಿಮುಗ್ಧ ಅಂತ ಹೇಳ್ತಾ ಕರ್ನಾಟ ಯುವತಿ ಕೈತ ವಿದಗ್ಧಾಹ ಅಂತ ಹೇಳ್ತಾನೆ. ಬನವಾಸಿಯ ಹೆಣ್ಣು ಮಕ್ಕಳು ತಮ್ಮ ಸೌಂದರ್ಯದಿಂದ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡ್ತಾರೆ. ಆದರೆ ಕರ್ನಾಟ ಯುವತಿಯರು ಮಾತ್ರ ಮೋಸ ಮಾಡುವುದರಲ್ಲಿ ಚಾಣಾಕ್ಷರು ಅನ್ನೋ ಮಾತನ್ನು ಆತ ಹೇಳ್ತಾನೆ. ಅದು ಯಾಕೆ ಅವನಿಗೆ ಹಾಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಬಹುಶಃ ಇದು ಆತನ ಮಾತು ಅಂತ ಪರಿಗಣಿಸಿ ಅಲ್ಲಿಗೆ ಬಿಡಬೇಕಾಗುತ್ತೆ. ಕರ್ನಾಟಕದ ಹೆಣ್ಣು ಮಕ್ಕಳು ಮೋಸ ಮಾಡ್ತಾರೆ ಅನ್ನೋದು ನಂಬಿಕೆಗೆ ಅರ್ಹವಾದಂಥ ವಿಚಾರ ಅಲ್ಲ ಅಂತ ನನ್ನ ಅನಿಸಿಕೆ. ಮುಂದಿನ ಪುಸ್ತಕ ಜಗದೀಶ್ ಶರ್ಮ ಸಂಪಾ ಅವರು ಬರೆದ ಮಹಾಭಾರತ ಹೇಳಿಯೂ ಹೇಳದ್ದು. ನಮ್ಮ ಪ್ರಶ್ನೆ: ಮಾಗಡಿ ಮತ್ತು ಹುತ್ತರಿ ದುರ್ಗದ ಸುತ್ತಮುತ್ತಲಲ್ಲಿ ಕಲ್ಲು ಸೇವೆ ಎಂಬ ಶವ ಸಂಸ್ಕಾರವು ನಡೆಯುತ್ತಿತ್ತು. ಇದು ಯಾವ ಧರ್ಮದ ಶವ ಸಂಸ್ಕಾರವನ್ನು ಹೋಲುತ್ತದೆ? ಆಯ್ಕೆಗಳನ್ನು ನೋಡೋಣ. ಈಜಿಪ್ಷಿಯನ್ನರು, ಪಾರ್ಸಿಗಳು, ಯಹೂದಿಗಳು, ಇರಾನಿಯನ್ನರು. ಮೊದಲಿಗೆ ಸಿದ್ದಣ್ಣ, ಆನಂತರ ಚಂದನ. ಈಜಿಪ್ತಿಯನ್ನರು. ಈಜಿಪ್ಷಿಯನ್ ಆಯ್ಕೆ 1. ಚಂದನ. ಆಯ್ಕೆ 2 ಪಾರ್ಸಿಗಳು. ಪಾರ್ಸಿಗಳು. ಉತ್ತರವನ್ನು ನೋಡೋಣ. ಪಾರ್ಸಿಗಳು ಉತ್ತರ ಸರಿಯಾಗಿದೆ. ಮಹಾಭಾರತ ಹೇಳಿಯೂ ಹೇಳದ್ದು ಈ ಒಂದು ಪುಸ್ತಕವನ್ನು ಚಂದನ ಅವರಿಗೆ ಕೊಟ್ಟಿದ್ದೇವೆ. ಪಾರ್ಸಿಯ ಅವರ ಶವ ಸಂಸ್ಕಾರ ಅಂತ ಹೇಳ್ತಂದರೆ ಶವವನ್ನು ತಗೊಂಡು ಹೋಗಿ ಎತ್ತರವಾದ ಪ್ರದೇಶದಲ್ಲಿ ಇಡೋದು, ಯಾವುದಾದ್ರೂ ಬೆಟ್ಟದ ಮೇಲೋ ಮತ್ತೊಂದು ಕಡೆನೋ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಎತ್ತರವಾದ ಕಂಬ ಕಟ್ಟಿರ್ತಾರೆ. ಆ ಕಂಬದ ಮೇಲೆ ತಗೊಂಡು ಹೋಗಿ ಇಡುವಂಥ ಪದ್ಧತಿ ಉಂಟು. ಹಾಗೆ ಇವತ್ತಿಗೆ 3000 ವರ್ಷಗಳ ಹಿಂದೆ ಈ ಒಂದು ಮಾಗಡಿ ಮತ್ತು ಹುತ್ತರಿ ದುರ್ಗದ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಂಥ ನಮ್ಮ ಪೂರ್ವಜರು ಏನಿದ್ರು, ಅವರು ಸತ್ತ ಮೇಲೆ, ಯಾರಾದರೂ ಸತ್ತ ಮೇಲೆ ಅವರ ಶವವನ್ನು ತಗೊಂಡು ಹೋಗಿ ಆ ಸುತ್ತಮುತ್ತಲ ಬೆಟ್ಟಗಳ ಮೇಲೆ ಇಡ್ತಾ ಇದ್ರಂತೆ. ಈ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ದೇಹವನ್ನು ತಿಂದ ಮೇಲೆ ಉಳಿಯೋ ಮೂಳೆ ಏನಿರುತ್ತೆ, ಆ ಮೂಳೆಗಳನ್ನೆಲ್ಲ ತಗೊಂಡು ಬಂದು ಅದನ್ನು ಒಂದು ಸಮಾಧಿ ಮಾಡ್ತಾ ಇದ್ರಂತೆ. ಆ ಸಮಾಧಿಯನ್ನು ಕರೀತಾ ಇದ್ದರು ಕಲ್ಲು ಸೇವೆ ಅಂತ ಹೇಳಿ. ಅದು ಇವತ್ತಿಗೂ ಸಹ ಇದೆ, ಅವನ್ನು ನಾವು ನೋಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ವಸುಧೇಂದ್ರ ಬರೆದಂಥ ರೇಷ್ಮೆ ಬಟ್ಟೆ ಅಂತಕ್ಕಂಥ ಇತ್ತೀಚಿನ ಕಾದಂಬರಿ, ಅಲ್ಲಿ ಈ ಪಾರ್ಸಿಗಳ ಶವ ಸಂಸ್ಕಾರ ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತೆ. ಮುಂದಿನ ಪುಸ್ತಕ ದೆಹಲಿ ತಲ್ಲಣಗಳು, ನಿಜ ದೆಹಲಿಯ ಅನಾವರಣ, ದರ್ಶನ್ ಬಳ್ಳೇಶ್ವರ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಕುರ್ಕ್, ಮಾಯೇರರು, ಗೋಲಾರಿ ಹೊಲೆಯರು ಮತ್ತು ಹಳಬರು ಎಂಬ ಸಮುದಾಯದವರ ಭಾಷೆಯಲ್ಲಿ ಕನ್ನಡ ಶಬ್ದಗಳಿರುವುದನ್ನು ಯಾರು ತೋರಿಸಿದರು? ಆಯ್ಕೆಗಳನ್ನು ನೋಡೋಣ. ಇರಾವಂತಂ ಮಹಾದೇವನ್, ಎಂ ಗೋವಿಂದ ಪೈ, ಶಂಭಾ ಜೋಶಿ, ಶಾ ಶೆಟ್ಟರ್. ಮೊದಲಿಗೆ ಚಂದನ, ಆನಂತರ ಮಾನಸ. ಆಯ್ಕೆ 1 ಇರಾವಂತಂ ಮಹಾದೇವನ್. ಹೇಳಿ ಮಾನಸ. ಗೋವಿಂದ ಪೈ. ಗೋವಿಂದ ಪೈ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶಂಭಾ ಜೋಶಿ ಆಗಿತ್ತು. ಕನ್ನಡ ಭಾಷೆಯನ್ನು ಮಾತನಾಡುವ ಜನ ಗೋದಾವರಿ ನದಿಯ ಆ ಕಡೆ ದಡದಲ್ಲೂ ಇದ್ರು. ಕಾವೇರಿಯಿಂದ ಗೋದಾವರಿಯವರೆಗೆ ಕರ್ನಾಟಕ ಹಬ್ಬಿತ್ತು ಅಂತ ಏನು ಕವಿರಾಜ ಮಾರ್ಗದಲ್ಲಿ ನಾವು ಓದ್ತೇವೆ. ಶಂಭಾ ಜೋಶಿಯವರು ಹೇಳ್ತಾರೆ, ಗೋದಾವರಿ ನದಿಯನ್ನು ದಾಟಿ ಆ ಕಡೆ ಇರ್ತಕ್ಕಂಥ ಪ್ರದೇಶಗಳು ಏನಿದೆ ಅಲ್ಲಿಯೂ ಸಹ ಜನರು ಯಾವ ಭಾಷೆಯನ್ನು ಆಡ್ತಾ ಇದ್ದರು, ಅವರಲ್ಲಿ ಕನ್ನಡಿಗರು ಇದ್ದರು. ಹಾಗಾಗಿ ಕನ್ನಡ ಭಾಷಾ ಶಬ್ದಗಳು ಅಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಪ್ರಧಾನವಾಗಿ
ಅಲೆಮಾರಿ ಕುರುಬರು ಮತ್ತು ಗೊಲ್ಲರು ಯಾರಿದ್ದಾರೆ, ಅವರು ಆಡುವ ಭಾಷೆಗಳು ಏನಿದೆ, ಅಲ್ಲಿ ಅನೇಕ ಕನ್ನಡ ಶಬ್ದಗಳನ್ನು ಇವತ್ತಿಗೂ ನೋಡಬಹುದು ಅನ್ನೋದು ಜೋಶಿಯವರ ಅಭಿಪ್ರಾಯ. ಕಾಣುವಂತೆ ಕಾಣದಂತೆ, ಸಂಪಾದಕರು ವಿಕ್ರಮ್ BK. ಪ್ರಶ್ನೆ: ಕುಲಕರ್ಣಿ ಬಿಂದು ಮಾಧವ ಅವರು ತಮ್ಮ ಬನವಾಸಿ ಕೃತಿಯಲ್ಲಿ ಮಾನವನ ಜೀವ ಹುಳುಗಳ ಹಾಗೆ ಸಾಯುವ ಸ್ಥಿತಿಗೆ ಬಂದಿದೆ, ಅನ್ನಾನ್ನ ಗತಿಕವಾಗಿದೆ ಎಂದಿದ್ದಾರೆ. ಇದರ ಅರ್ಥ ಏನು? ಆಯ್ಕೆಗಳನ್ನು ನೋಡೋಣ. ಶ್ರೀಮಂತಿಕೆ, ಆರೋಗ್ಯ ಹಾನಿಯಾಗು, ತಪಸ್ವಿಯಾಗು, ದರಿದ್ರ ಸ್ಥಿತಿಯನ್ನು ತಲುಪು. ಮೊದಲಿಗೆ ಬಜರುತ್ತಿದ್ದಾರೆ ಮಾನಸ, ಆನಂತರ ಸಿದ್ದಣ್ಣ. ಸರ್, ಆಯ್ಕೆ 4 ದರಿದ್ರ ಸ್ಥಿತಿಯನ್ನು ತಲುಪು ಅಂತ ಹೇಳಿದ್ದಾರೆ. ಎರಡನೇದಾಗಿ ಸಿದ್ದಣ್ಣ. ಸರ್, 4ನೇ ಆಪ್ಷನ್ 4 ದರಿದ್ರ ಸ್ಥಿತಿ. ಆಯ್ಕೆ 4. ಉತ್ತರವನ್ನು ನೋಡೋಣ. ದರಿದ್ರ ಸ್ಥಿತಿಯನ್ನು ತಲುಪು ಅನ್ನೋದು ಸರಿಯಾದ ಉತ್ತರ. ಮಾನಸ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ. ಕಾಣುವಂತೆ ಕಾಣದಂತೆ ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಒಂದೊಂದು ಅನ್ನದ ಅಗುಳಿಗೂ ಪರಿತಪಿಸು ಅಂತ ಹೇಳ್ತಂದರೆ ಅಷ್ಟು ಬಡತನ ಇದೆ. ಹಾಗಾಗಿ ನಿರ್ಗತಿಕನಾಗಿದ್ದಾನೆ, ದರಿದ್ರ ಸ್ಥಿತಿಯನ್ನು ತಲುಪಿದ್ದಾನೆ, ಒಂದು ಹೊತ್ತಿನ ಊಟಕ್ಕೂ ಸಿಗ್ತಾ ಇಲ್ಲ. ಈ ರೀತಿಯಾದ ವರ್ಣನೆ ಕಂಡುಬರುತ್ತೆ. ಈ ರೀತಿಯಾದ ನುಡಿಗಟ್ಟುಗಳನ್ನು ಹಿಂದೆ ನಮ್ಮ ಕಾದಂಬರಿಕಾರರು, ಕಥೆಗಾರರು ಬಳಸ್ತಾ ಇದ್ದರು. ಆದರೆ ನುಡಿಗಟ್ಟುಗಳು ಕ್ರಮೇಣ ಕಳೆದು ಹೋಗ್ತಾ ಇವೆ. ಹಾಗಾಗಿ ಕಳೆದು ಹೋಗ್ತಾ ಇರ್ತಕ್ಕಂಥ ಈ ನುಡಿಗಟ್ಟುಗಳನ್ನು ಮತ್ತೆ ಒಂದು ಸಲ ನೆನೆಸ್ಕೊಳ್ಳೋದು ಬಹಳ ಒಳ್ಳೆಯದು. ಸಾಹಿತ್ಯ ಸೌರಭ ಎನ್ನುವ ಪುಸ್ತಕ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಪದ್ಯ ಈಗ ಬಂತು. ಯಾರು ಮೊದಲು ಓದ್ತೀರಿ? ಬಜರುತ್ತಿ ಓದೋಕ್ಕೆ ಶುರು ಮಾಡಿ. ತಪ್ಪಿಲ್ಲದ ಹಾಗೆ ಮೂವರೂ ಓದಿದ್ರೆ ಮೂವರಿಗೂ ಒಂದೊಂದು ಪುಸ್ತಕ. ಮೊದಲು ಬಜರುತ್ತಿದ್ದಾರೆ ಚಂದನ, ಓದಿಮ್ಮ. ಪಲವುಂ ನಾಲಿಗೆಯುಳ್ಳವಂ ಬಗೆಯೊಡೆ ಎಂದುಂ ಬಣ್ಣಿ ಸಲ್ಕಾರಂ ಆ ನೆಲನಂ ಮತ್ತಿನ ಮಾನಿಸರ್ ಪೊಗರಿಲ್ ಏನಂ ಬಲ್ಲರ್ ಎಂಬುದಂ ಬಲ್ಲುಲಿಯಂ ತಾಳ್ದು ಕನ್ನಡಂ ಎನಿಪ್ಪ ಆ ನಾಡು ಚೆಲ್ವಾಯ್ತು ಮಲ್ಲೇಲರಿಂ ಪೊತ ಪೊಳಂಗಳಿಂ ಕೆರೆಗಳಿಂ ಕೆಳ್ಗಳಿಂ. ಹೇಳಿ ಸಿದ್ದಣ್ಣ. ಫಲವುಂ ನಾಲ್ಗೆಯುಳ್ಳಂ ಬಗೆವಡೆ ಎಂದುಂ ಬನ್ನಿ ಸಲ್ಕಾರನ್ ಆ ನೆಲನಂ ಮುತ್ತಿನ ಮಾನಿಸರ್ ಪೊಗರಲ್ ಏನಂ ಬಲ್ಲರ್ ಎಂಬುದಂ ಬುಲ್ಲಿಲಿಯಂ ತಾಳ್ದು ಕನ್ನಡಂ ಎನಿಪ್ಪ ಆ ನಾಡು ಚೆಲುವಾಯ್ತು ಮೆಲ್ಲಲರಿಂ ಪೂತ ಕುಳಂಗಳಿಂ ಕೆರೆಗಳಿಂ ಕೇಯ್ಗಳಿಂ. ಮಾನಸ. ಪಲವುಂ ನಾಲಿಗೆಯುಳ್ಳವಂ ಬಗೆಯೊಡೆ ಎಂದಂ ಬಣ್ಣಿಸಲಾರ್ಕನ್ ಆ ನೆಲಂ ಮತ್ತಿನ ಮಾನಿಸರ್ ಪೊಗಲ್ ಏನಂ ಬಲ್ಲರ್ ಎಂಬುದು ಬಲ್ಲುಲಿಯಂ ತಾಳ್ದು ಕನ್ನಡಂ ಏನಿಪ್ಪ ಆ ನಾಡು ಚೆಲ್ವಾಯ್ತು ಮೆಲ್ಲರಿರಂ ಪೂತ ಕೊಂಗಳಿಂ ಕೆರೆಗಳಿಂ ಕೇಯ್ಗಳಿಂ. ಪಲವಂ ನಾಲಿಗೆಯುಳ್ಳಂ ಬಗೆವೊಡೆ ಎಂದುಂ ಬಣ್ಣಿ ಸಲ್ಕಾರನ್ ಆ ನೆಲನಂ ಮತ್ತಿನ ಮಾನಿಸರ್ ಪೊಗಳಲ್ ಏನಂ ಬಲ್ಲರ್ ಎಂಬೊಂದು ಬಲ್ಲುಲಿಯಂ ತಾಳ್ದು ಕನ್ನಡಂ ಎನಿಪ್ಪ ಆನಾಡು ಚೆಲ್ವಾಯ್ತು ಮೆಲ್ಲೆಲರಿಂ ಪೂತ ಕೊಳಂಗಳಿಂ ಕೆರೆಗಳಿಂ ಕೈಗಳಿಂ ಅನ್ನೋದು ಸರಿಯಾದ ರೂಪ ಆಗಿತ್ತು. ಮೂವರು ಸಹ ತುಂಬ ಪ್ರಯತ್ನ ಪಟ್ಟಿದ್ದೀರಿ ಚೆನ್ನಾಗಿ ಓದೋದಕ್ಕೆ. ಆದರೆ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ತಪ್ಪುಗಳಾದವು. ಹಾಗಾಗಿ ಯಾರಿಗೂ ಪುಸ್ತಕ ಸಿಗ್ತಾ ಇಲ್ಲ. ಇದನ್ನು ಆಂಡಯ್ಯ ಅಚ್ಚ ಕನ್ನಡದಲ್ಲಿ ಕಾವ್ಯವನ್ನು ಬರೀತೇನೆ ಅಂತ ಶಪಥವನ್ನು ಮಾಡಿ ಕಾವ್ಯವನ್ನು ಬರೆದಂಥ ಅಂಡಯ್ಯ ಕಬ್ಬಿಗರ ಕಾವ ಅನ್ನೋ ಕೃತಿಯನ್ನು ಆತ ಬರೀತಾನೆ. 12ನೇ ಶತಮಾನದ ಕವಿ ಈತ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಅಂಕಲ್ ಅಂತರಂಗ, ಸಂಪಾದಕರು HV ನಟರಾಜ್, GS ರಾಮದೇವ್ ಮತ್ತು N ರಾಮನಾಥ್. ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ, ನಂತರ ವಿವರಿಸಿ. ಮೊದಲನೇ ವಾಕ್ಯ: ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಸರಿಯಲ್ಲ. ಎರಡನೇ ವಾಕ್ಯ: ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಸರಿಯಲ್ಲ.
ಇವುಗಳಲ್ಲಿ ಯಾವ ವಾಕ್ಯ ಸರಿ ಅಂತ ಹೇಳಿ, ವಾಕ್ಯವನ್ನು ಓದೋದು ಬೇಡ, ಸರಿ ಅಂತ ಹೇಳಿ ಯಾಕೆ ಸರಿ ಅನ್ನೋ ವಿವರಣೆ ಅಥವಾ ಯಾಕೆ ತಪ್ಪು ಅನ್ನೋದು ವಿವರಣೆ ಬೇಕು ನಮಗೆ. ಸಿದ್ಧಣ್ಣ ಸರ್, ಒಂದನೇ ಆಪ್ಷನ್ ಸರಿಯಾಗಿದೆ. ಹಾಂ, ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠ ಷ್ಠ ಅನ್ನೋದು ಇಲ್ಲಿ ಅಲ್ಪ ಪ್ರಾಣ, ಕೆಳಗಡೆಯಲ್ಲಿ ಮಹಾಪ್ರಾಣ ಇದೆ ದೊಡ್ಡದು. ಆದ್ದರಿಂದ ಒಂದನೇ ಆಪ್ಷನ್ ಸರಿಯಾಗಿದೆ ಸರ್. ಸರಿಯಾಗಿದೆ. ಅಂದರೆ ಒಂದು ಕಡೆ ಮಹಾಪ್ರಾಣ ಸರಿ ಇದೆ, ಸರ್. ಇನ್ನೊಂದು ಕಡೆ ಅಲ್ಪ ಪ್ರಾಣ ಸರಿ ಇದೆ, ಜ್ಯೇಷ್ಠ ಮತ್ತು ಕನಿಷ್ಠ ಅದಲ್ಲಿ. ಹೇಳಿ ಚಂದನ. ಸರ್, ಆಪ್ಷನ್ 2 ಹಾಂ, ಕನಿಷ್ಠ ದೊಡ್ಡ ಠ ಅವತ್ತು ಬರಬೇಕು. ಮೊದಲನೇದ್ರಲ್ಲಿ ಚಿಕ್ಕ ಠ ಇದೆ, ಹಾಂ. ಅದಕ್ಕೆ ಎರಡನೇದು ಸರಿ ಇದೆ. ಎರಡನೇ ವಾಕ್ಯ ಸರಿಯಾಗಿದೆಯಾ ಮಾನಸ? ಸರ್, ಮೊದಲನೇದು ಸರಿ ಸರ್. ಯಾಕೆ ಮೊದಲನೇದು ಸರಿ ಇದೆ? ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಸರಿ ಇಲ್ಲ. ಜ್ಯೇಷ್ಠನೂ ಸರಿ ಇದೆ, ಕನಿಷ್ಠನೂ ಸರಿ ಇದೆ ಸರ್. ಅದು ಅಲ್ಲ, ಒಂದು ಕಡೆ ಅಲ್ಪ ಪ್ರಾಣ ಕಾಣ್ತಾ ಇದೆ ಕನಿಷ್ಠ ಅಂತ, ಇನ್ನೊಂದು ಕಡೆಗೆ ಜ್ಯೇಷ್ಠ ಅಂತ ಮಹಾಪ್ರಾಣ ಕಾಣ್ತಾ ಇದೆ. ಇಲ್ಲಿ ಎರಡೂ ಮಹಾಪ್ರಾಣ ಇದೆ. ಈಗ ನಮ್ಗೆ ಯಾವ್ದು ಸರಿ ಅಂತ ತಿಳ್ಕೋಬೇಕು. ಮೊದಲನೇದು ಸರ್. ಫಸ್ಟ್ ಮೊದಲನೇದು. ಉತ್ತರವನ್ನು ನೋಡೋಣ. ಜ್ಯೇಷ್ಠ ಪುತ್ರನಿರುವಾಗ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಸರಿಯಲ್ಲ ಅನ್ನೋದು ಸರಿಯಾದ ಉತ್ತರ. ಎರಡೂ ಕಡೆ ಜ್ಯೇಷ್ಠ ಕನಿಷ್ಠ ಅನ್ನೋ ಕಡೆ ಮಹಾಪ್ರಾಣವೇ ಬರಬೇಕು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಸಂಸ್ಕೃತದಲ್ಲಿ ಜ್ಯೇಯಾನ್ ಅಂತ ಹೇಳಿದರೆ ಹಿರಿಯ ಎನ್ನುವ ಅರ್ಥ ಬರುತ್ತೆ. ಈ ಜ್ಯೇಯ ಅನ್ನೋ ಶಬ್ದದಿಂದ ಜ್ಯೇಷ್ಠ ಅಂತಕ್ಕಂಥ ಮಹಾಪ್ರಾಣದ ಶಬ್ದ ಬಂದಿದೆ. ಹಾಗೆಯೇ ಕನಿಯಾನ್ ಅಂತ ಹೇಳ್ತಂದರೆ ಕಿರಿಯ ಅಂತ ಹೇಳಿ ಅದರಿಂದ ಕನಿಷ್ಠ ಅನ್ನೋ ಶಬ್ದ ಬಂದಿದೆ. ಹಾಗಾಗಿ ಅಲ್ಲಿಯೂ ಮಹಾಪ್ರಾಣ ಬರಬೇಕು. ಇದು ಅಚ್ಚ ಕನ್ನಡ ಶಬ್ದ ಅಲ್ಲ, ಮೂಲ ಸಂಸ್ಕೃತದ್ದು. ಸಂಸ್ಕೃತದಲ್ಲಿ ಹೇಗಿದೆಯೋ ಹಾಗೆ ನಾವು ಕನ್ನಡದಲ್ಲಿ ಬಳಸಬೇಕಾಗುತ್ತೆ. ಸಾಮಾನ್ಯವಾಗಿ ತತ್ಸಮ ತದ್ಭವ ಆದರೆ ಅದು ಬೇರೆ ವಿಚಾರ, ಆದರೆ ಇಲ್ಲಿ ಮೂಲ ರೂಪವನ್ನೇ ಬಳಸಬೇಕಾಗುತ್ತೆ. ಹಾಗಾಗಿ ಎಲ್ಲೆಲ್ಲಿ ಗರಿಷ್ಠ ಬರುತ್ತೆ, ವರಿಷ್ಠ ಬರುತ್ತೆ, ಕನಿಷ್ಠ, ಶ್ರೇಷ್ಠ, ಜ್ಯೇಷ್ಠ ಅಂತ ಕಡೆ ಎಲ್ಲ ಮಹಾಪ್ರಾಣವನ್ನೇ ಬಳಸಬೇಕಾಗುತ್ತೆ. ಈ ನಿಯಮವನ್ನು ಅರ್ಥ ಮಾಡಿಕೊಂಡು ಬಳಸಿದ್ರೆ ಚೆನ್ನಾಗಿರುತ್ತೆ. ಚಂದನ ಅವರಿಗೆ ಅಂಕುರ ಅಂತರಂಗ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಶಶಿ ತರೀಕೆರೆ ಅವರು ಬರೆದ ಪ್ಯೂಪಾ ಕವಿತೆಗಳು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಈ ಕವಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಪೇಜಾವರ ಸದಾಶಿವರಾವ್, ಪಂಚಾಕ್ಷರಿ ಹಿರೇಮಠ್, ಜಯ ವೆಂಕಟಾಚಾರ್ಯ, ಕೊಳಂಬೆ ಪುಟ್ಟಣ್ಣಗೌಡರು. ಮೊದಲಿಗೆ ಚಂದನ, ಆನಂತರ ಮಾನಸ. ಆಪ್ಷನ್ 3 ಜಯ ವೆಂಕಟಾಚಾರ್ಯ. ಮಾನಸ. ಪೇಜಾವರ ಸದಾಶಿವರಾವ್. ಉತ್ತರವನ್ನು ನೋಡೋಣ. ಕೊಳಂಬೆ ಪುಟ್ಟಣ್ಣಗೌಡರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಇವರು ಸಹ ಆಂಡಯ್ಯನ ಹಾಗೆ ಕನ್ನಡದ ಮೇಲೆ ಅಪಾರವಾದ ಅಭಿಮಾನ ಇಟ್ಕೊಂಡವರು. ಅಚ್ಚಗನ್ನಡ ನುಡಿಕೋಶ, ಅಚ್ಚಗನ್ನಡದಲ್ಲಿಯೇ ಬರೆದ ನುಡಿವಣಿಗಳು ಇವರ ಎರಡು ಪ್ರಧಾನವಾದ ಕೃತಿಗಳು. ಸಮಗ್ರ ಅಚ್ಚ ಕನ್ನಡ ಕಾವ್ಯ ಅನ್ನೋ ಒಂದು ಕಾವ್ಯದ ಕೃತಿಯನ್ನು ಬರೆದಿದ್ದಾರೆ. ಯಕ್ಷಗಾನ ಕಲಾವಿದರೂ ಹೌದು. ಅಂಧಕಾಸುರ ಕಾಳಗ, ಕಾಲೂರು ಚೆಲುವೆ ಕಾವ್ಯ, ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಇವರು. ಸುಳ್ಯ ತಾಲೂಕಿನ ಚೊಕ್ಕಾಡಿಯವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸಾಗರದ ಆಚೆಯ ನಾಡಿನಲ್ಲಿ SP ವಿಜಯಲಕ್ಷ್ಮಿ ಬರೆದಿರುವಂಥ ಪುಸ್ತಕ ನಮ್ಮ ಪ್ರಶ್ನೆ. ಈ ಕನ್ನಡಿಗನ ಧ್ವನಿಯನ್ನು ಗುರುತಿಸಿ ಧ್ವನಿಯನ್ನು ಕೇಳೋಣ. ಸರ್ ಚೆನ್ನಾಗಿ ಆಡಿದ್ದಾನೆ. ಲಾಸ್ಟ್ ಮ್ಯಾಚು ಎಸ್ಪೆಷಲಿ 159 ಹೊಡೆದಿದ್ದಾನೆ. ಒಳ್ಳೆ ಪ್ಲೇಯರು ಚೇತೇಶ್ವರ್ ಪೂಜಾರ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಹಿ ಸ್ಕೋರ್ಡ್ ಲಾಟ್ ಆಫ್ ರನ್ಸ್. ಅದಕ್ಕೆ ಸ್ವಲ್ಪ ಇಂಜುರಿನೂ ಇತ್ತು. ಒಂದು ವರ್ಷ ಅವನು ಆಡಲಿಲ್ಲ ಇಂಜುರಿಗೋಸ್ಕರ. ಬಟ್ ಇಟ್ಸ್ ನೈಸ್ ಟು ಸಿ ಹಿ ಹಸ್ ಕಮ್ ಬ್ಯಾಕ್ ಆ್ಯಂಡ್ ಪರ್ಫಾರ್ಮ್ ವೆರಿ ವೆಲ್. ಸೊ ಐ ಥಿಂಕ್ ಹಿ ಹ್ಯಾಸ್ ಅ ಗ್ರೇಟ್ ಫ್ಯೂಚರ್ ಆ್ಯಂಡ್ ಹೋಪ್ಫುಲಿ ಇದು ಮೇಂಟೈನ್ ಮಾಡಬೇಕು, ಸಸ್ಟೈನ್ ಮಾಡಬೇಕು. ಇದು ವೆರಿ ಲಾಂಗ್ ಸೀಸನ್, ಇದು 10 ಟೆಸ್ಟ್ ಮ್ಯಾಚಸ್ ಇದೆ. ಇದು ಕಾನ್ಫಿಡೆನ್ಸ್ ಅವನಿಗೆ ಇಟ್ ವಿಲ್ ರಿಯಲಿ ಗುಡ್ ಫಾರ್ ಹಿಮ್, ದಿಸ್ ಕಾನ್ಫಿಡೆನ್ಸ್. ಹೇಳಿ ಸಿದ್ದಣ್ಣ. ವಿಜಯ್ ಭಾರದ್ವಾಜ್. ವಿಜಯ್ ಪ್ರಕಾಶ್ ಭರದ್ವಾಜ್. ವಿಜಯ್ ಭಾರದ್ವಾಜ್. ಆಯ್ಕೆಗಳನ್ನು ನೋಡೋಣ. ಪ್ರಕಾಶ್ ಪಡುಕೋಣೆ, ಅನಿಲ್ ಕುಂಬ್ಳೆ, ಸುನಿಲ್ ಜೋಶಿ, ರಾಹುಲ್ ದ್ರಾವಿಡ್. ಸುನೀಲ್ ಜೋಶಿ. ಮಾನಸ.
ಸರ್ ಸುನಿಲ್ ಜೋಶಿ. ಸುನೀಲ್ ಜೋಶಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ರಾಹುಲ್ ದ್ರಾವಿಡ್ ಸರಿಯಾದ ಉತ್ತರ ಆಗಿತ್ತು. ಭಾರತ ದೇಶದ ಕ್ರಿಕೆಟ್ ರಂಗದಲ್ಲಿ ದ ಗ್ರೇಟ್ ವಾಲ್ ಅನ್ನೋ ಒಂದು ಬಿರುದಿಗೆ ಪಾತ್ರನಾದಂಥ ಕ್ರಿಕೆಟ್ ಆಟಗಾರ ರಾಹುಲ್ ದ್ರಾವಿಡ್ ಕರ್ನಾಟಕದವನು. ಈಗ ನಾವು ಬಂದಿದ್ದೇವೆ 3 ಪುಸ್ತಕಗಳನ್ನು ಕೊಡೋದಕ್ಕೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: 1000 ತಲೆಗಳನ್ನು ಹೊಂದಿದವನು, ಆಳವಾದದ್ದು, ಉಳ್ಳವಳು. ಬಜರುತ್ತಿದ್ದಾರೆ ಸಿದ್ದಣ್ಣ. ಒಂದು ಉತ್ತರ: ಸಹಸ್ರ ತಲೆ. ಸಹಸ್ರ ತಲೆ. ತಲೆ. ಹೇಳಿ ಚಂದನ. ಸಹಸ್ರ ಶಿರ. ಸಹಸ್ರ ಶಿರ. ಮಾನಸ. ಸಹಸ್ರ ಶಿರ. ಸಹಸ್ರ ಶಿರ. ಉತ್ತರವನ್ನು ನೋಡೋಣ. ಸಹಸ್ರ ಶೀರ್ಷ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 2 ಉತ್ತರ. ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರವನ್ನು ಕೊಡಬಹುದು. ಆಳವಾದದ್ದು. ಆಳವಾದ ಚಿಂತೆಯನ್ನು ಮಾಡ್ತಿದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ, ಹೀಗೆ ಹೇಳಬೇಕಾದ್ರೆ ಈ ಶಬ್ದವನ್ನು ಬಳಸ್ತೇವೆ. 3 ಅಕ್ಷರದ ಶಬ್ದ, ಮಧ್ಯದ ಅಕ್ಷರ ಹ. ಉತ್ತರವನ್ನು ನೋಡೋಣ. ಗಹನ. 3 ಉತ್ತರ. ಒಳ್ಳೆಯ ನಡತೆಯನ್ನು ಉಳ್ಳವಳು. ಹೇಳಿ ಮಾನಸ. ಸುಶೀಲ. ಉತ್ತರವನ್ನು ನೋಡೋಣ. ಸುಶೀಲ ಉತ್ತರ ಸರಿಯಾಗಿದೆ. ವರುಣ ವಾಯು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ ಮಾನಸ ಅವರಿಗೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಮಾನಸ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಸ್ವರ್ಗ. ಸಗ್ಗ. ಮುಂದಿನ ಪ್ರಶ್ನೆ: ವಿರುದ್ಧಾರ್ಥಕ ಪದವನ್ನು ನೀಡಿ. ವಿಘ್ನ. ನಿರ್ವಿಘ್ನ. ಮುಂದಿನ ಪ್ರಶ್ನೆ: ನೆನಪಿನ ಬುತ್ತಿ ಯಾರ ಆತ್ಮಕತೆ? ದೇ ಜವರೇಗೌಡ, ವಿ ಎಂ ಇನಾಮ್ದಾರ್. ದೇ ಜವರೇಗೌಡ. ಮುಂದಿನ ಪ್ರಶ್ನೆ: ಅನುಕರಣ ಅವ್ಯಯದ ಬಳಕೆ ತಿಳಿಸಿ. ಢಣ ಢಣ. ಡಣ ಡಣ ಗಂಟೆ ಬಾರಿಸಿತು. ಗಂಟೆ ಬಾರಿಸಿತು. 5ನೇ ಪ್ರಶ್ನೆ: ಸಂಧಿಯನ್ನು ಗುರುತಿಸಿ. ಕಾಲು ಪ್ಲಸ್ ಉಂಗುರ ಕಾಲುಂಗರ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಸ್ವರ್ಗ ಸಗ್ಗ ಸರಿಯಾಗಿದೆ. 2 ಉತ್ತರ. ವಿಘ್ನ ನಿರ್ವಿಘ್ನ ಸರಿಯಾಗಿದೆ. 3 ಉತ್ತರ. ದೇ ಜವರೇಗೌಡ ಸರಿಯಾಗಿದೆ. 4 ಉತ್ತರ. ಢಣ ಢಣ ಗಂಟೆ ಬಾರಿಸಿತು ಸರಿಯಾಗಿದೆ. 5 ಉತ್ತರ. ಇದು ಲೋಪಸಂಧಿ ಆಗಿತ್ತು. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಸಿದ್ದಣ್ಣ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಸಂಜ್ಞೆ. ಸಂಜ್ಞಾ. ಮುಂದಿನ ಪ್ರಶ್ನೆ: ವಿರುದ್ಧಾರ್ಥಕ ಪದವನ್ನು ನೀಡಿ. ಮುಂಬಡ್ತಿ. ಹಿಂಬಡ್ತಿ. ಹಿಂಬಡ್ತಿ. ಮುಂದಿನ ಪ್ರಶ್ನೆ: ನಿರ್ಭಯಾಗ್ರಫಿ ಯಾರ ಆತ್ಮಕತೆ? ಬೀಚಿ, ಜಿ ಪಿ ರಾಜರತ್ನಂ. ಬೀಚಿ. ಮುಂದಿನ ಪ್ರಶ್ನೆ: ಅನುಕರಣ ಅವ್ಯಯದ ಬಳಕೆ. ರಣರಣ. ಬಿಸಿಲು. ಬಿಸಿಲು. ಮುಂದಿನ ಪ್ರಶ್ನೆ: ಸಂಧಿಯನ್ನು ಗುರುತಿಸಿ. ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ. ಯಕಾರಗಮ ಸಂಧಿ. ಯಕಾರಾಗಮ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಸಂಜ್ಞೆ ಸನ್ನೆ ಅಂತ ಹೇಳ್ತೇವೆ. 2ನೇ ಪ್ರಶ್ನೆಗೆ ಉತ್ತರ ಮುಂಬಡ್ತಿ ಹಿಂಬಡ್ತಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಭಯಾಗ್ರಫಿ ಅಂತ ಬರೆದದ್ದು ಬೀಚಿಯವರ ಆತ್ಮಕತೆ. ನಿರ್ಭಯಾಗ್ರಫಿ ಅಂತ ಬರೀತಾರೆ ಜಿ ಪಿ ರಾಜರತ್ನಂ ಅವರು. ಮುಂದಿನ ಪ್ರಶ್ನೆಗೆ ಉತ್ತರ ರಣರಣ ಬಿಸಿಲು ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ
ಉತ್ತರ ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ ಯಕಾರಾಗಮ ಸಂಧಿ ಸರಿಯಾಗಿದೆ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಚಂದನ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಸನ್ಮಾನ ಸನ್ಮಾನ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ ಮುನ್ನುಡಿ ಹಿನ್ನುಡಿ. ಮುಂದಿನ ಪ್ರಶ್ನೆ, ನನ್ನನ್ನು ನಾನು ಕಂಡಂತೆ ಯಾರ ಆತ್ಮಕತೆ? ಅನಾಕ್ರು ತರಾಸು. ತರಾಸು. ಮುಂದಿನ ಪ್ರಶ್ನೆ, ಅನುಕರಣ ಅವ್ಯಯದ ಬಳಕೆ ಝಗಮಗ ಹೊಳೆಯಿತು. ಹೊಳೆಯಿತು. ಮುಂದಿನ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ತುಪ್ಪ ಪ್ಲಸ್ ಅನ್ನು, ತುಪ್ಪವನ್ನು. ವಕಾರಾಗಮ ಸಂಧಿ. ವಕಾರಾಗಮ ಸಂಧಿ. ಉತ್ತರವನ್ನು ನೋಡೋಣ. ಸಮ್ಮಾನ ಆಗಿತ್ತು. ಸನ್ಮಾನ ಅಂದರೆ ಸಮ್ಮಾನ ಕನ್ನಡದಲ್ಲಿ ಹೇಳೋದು, ಸನ್ಮಾನ ಸಂಸ್ಕೃತ ಶಬ್ದ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಮುನ್ನುಡಿ ಹಿನ್ನುಡಿ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅನಾಕ್ರು ಆಗಿತ್ತು, ತಾವು ತರಾಸು ಅಂತ ಹೇಳಿದಿರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಝಗಮಗ ಹೊಳೆಯುತ್ತಿತ್ತು ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಕಾರಾಗಮ ಸಂಧಿ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 2. ಎರಡಲ್ವಾ? ಯಾವುದು? ಹಿನ್ನುಡಿ ಕೊಟ್ಟಿದ್ದೀರಿ ಮತ್ತೆ ಹೊಳೆಯುತ್ತಿತ್ತು ಕೊಟ್ಟಿದ್ದೀರಿ, ಜೊತೆಗೆ ವಕಾರಾಗಮ ಸಂಧಿ ಕೊಟ್ಟಿದ್ದೀರಿ. ಒಟ್ಟು 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟ ಹಾಗಾಯಿತು. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲಿಗೆ ಮಾನಸ ಅವರಿಗೆ ನಾವು ಕೊಡ್ತಾ ಇದ್ದೇವೆ 6 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಅಭಿನಂದನೆಗಳು. ಸಿದ್ದಣ್ಣ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಚಂದನ ಅವರಿಗೆ ಒಟ್ಟು 5 ಪುಸ್ತಕ, ಸ್ವೀಕರಿಸಿ. ಅಭಿನಂದನೆಗಳು. ಕೆಲವರು ಅಚ್ಚ ಕನ್ನಡವನ್ನೇ ಮಾತಾಡಬೇಕು, ಸಂಸ್ಕೃತ ಶಬ್ದಗಳನ್ನು ಬಳಸೋದಿಲ್ಲ ಅಂತ ಹಠ ಮಾಡ್ತಾರೆ ಇವತ್ತಿಗೂ. ಆವತ್ತು ಆಂಡಯ್ಯ ಮಾಡಿದ, ಆದರೆ ಇವತ್ತು ನಾವು ಆ ರೀತಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಜನಸಾಮಾನ್ಯರಿಗೆ. ಚಂದ್ರ ಅಂದರೆ ಎಲ್ರಿಗೂ ಅರ್ಥವಾಗುತ್ತೆ, ಪೆರೆ ಅಂದರೆ ಎಷ್ಟು ಜನರಿಗೆ ಅರ್ಥವಾಗುತ್ತೆ. ಹಾಗಾಗಿ ಭಾಷೆಯನ್ನು ಹಿತಮಿತವಾಗಿ ಬಳಸೋದು, ಸಂವಹನ ಮುಖ್ಯ. ಅದನ್ನು ಗುರಿಯಾಗಿ ಇಟ್ಟುಕೊಂಡು ನಾವು ಕನ್ನಡವನ್ನು ಬಳಸೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.